ನಮಸ್ಕಾರ. ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಸೊ ಇವತ್ತು ಒಂದು ಅದ್ಭುತವಾದಂಥ ವಿಷಯನ ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದೀನಿ. ಸೊ ನನಗೆ ತುಂಬ ಕಾಲ್ಗಳು ಬಂದಿತ್ತು, ಮತ್ತು ಯೂಟ್ಯೂಬಲ್ಲೂ ಕೂಡ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಮುಚ್ಚಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ, ಮುಚ್ಚಿಗೆ ಏನಕ್ಕೆ ಮಾಡಬೇಕು, ಈ ಮುಚ್ಚಿಗೆಯಿಂದ ಆಗುವಂಥ ಉಪಯೋಗಗಳು ಏನು, ಸೊ ಜೀವಾಮೃತ ಮಾಡಬೇಕಾದ್ರೆ ಮುಚ್ಚಿಗೆ ಯಾಕೆ ಹಾಕಬೇಕು, ಹಂಗೆ ಕೊಟ್ಟರೆ ಆಗಲ್ವಾ, ತರಿದ ಭೂಮಿಯಲ್ಲಿ ಕೊಟ್ಟರೆ ಜೀವಾಮೃತ ಕೊಟ್ಟರೆ ವರ್ಕ್ ಆಗಲ್ವಾ ಅಂತ ತುಂಬ ಜನ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಕೆಲವು ಡಿಫ್ರೆಂಟ್ ಆಗಿರುವಂಥ ವ್ಯಕ್ತಿಗಳು ನನಗೆ ಕ್ವಶನ್ ಕೇಳ್ತಾರೆ. ಸರ್ ಮುಚ್ಚಿಗೆ ಮಾಡ್ತೀವಿ, ಮುಚ್ಚಿಗೆ ಮಾಡೋದ್ರಿಂದ ತೊಂದರೆ ಏನಿಲ್ಲ, ಈ ರೀತಿ ಎಲ್ಲ, ಸೊ ಮಾಡಿದಾಗ ಅವುಗಳು ಬಂದು ಸೇರ್ಕೊಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾ ಇರ್ತಾರೆ. ನಾನೊಂದು ಹೇಳ್ತೀನಿ, ನಿಮ್ಮ ಮನೆಗೆ ನೀವು ಇರ್ತೀರಾ, ಮನೆಯಲ್ಲಿ ಬೇರೆಯವ್ರು ಬಂದ್ಬಿಟ್ಟು ಸೇರ್ಕೊಬಿಟ್ರೆ ನಿಮಗೂ ಆಗಲ್ಲ ಅಲ್ವಾ? ಆಗುತ್ತೋ ಇಲ್ವೋ ಹೇಳಿ? ಬೈತೀರಾ, ಹೊಡಿತೀರಾ, ಮನೆಯಿಂದ ಆಚೆಗೆ ಒದ್ದೆ ಆಚೆಗೆ ಹಾಕ್ತೀರಾ ಅಲ್ವಾ? ತೋಟ, ಭೂಮಿ, ಈ ಭೂಮಿಲಿ ನೀನು ಒಬ್ಬಂಗೆ ಮಾತ್ರ ಬದುಕಕ್ಕಿಲ್ಲ, ಸಕಲ ಪ್ರಾಣಿ ಸಂಕುಲಗಳು ಬದುಕಕ್ಕೆ ಹಕ್ಕಿದೆ. ಮತ್ತು ಯಾವ್ದಾದ್ರು ಭೂಮಿಲಿ ಯಾವ್ದಾರು ಒಂದು ಪ್ರಾಣಿ ಇದೆ ಅಂದರೆ ಅದು ನೀನೊಬ್ಬ ಬದುಕಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಾಣಿನೂ ಸಂಕುಲಗಳು ಬದುಕಬೇಕು. ಸೊ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಭೂಮಿಲಿ ಮುಚ್ಚಿಗೆ ಯಾಕೆ ಬೇಕು ಅಂದರೆ, ತರಿದ ಅಂದರೆ ಈಗ ನೀವು ಮನೇಲಿ ಊಟ ಮಾಡಬೇಕಾದ್ರೆ 4 ಗೋಡೆ ಒಳಗಡೆ, ಮನೆ ಒಳಗಡೆ ಒಂದು ಡೈನಿಂಗ್ ಟೇಬಲ್ ಅಂತ ಮಾಡಿಕೊಂಡು ಒಳಗಡೆ ಊಟ ಮಾಡ್ತೀರಾ. ಎಲ್ಲರಿಗೂ ಪ್ರದಕ್ಷಿಣೆ ಮಾಡೋದು ಎಲ್ಲಿ ಅಂದರೆ ಮದುವೆಲೋ ಇಲ್ಲ ಹೋಟ್ಲುಗಳಲ್ಲಿ ಊಟ ಮಾಡಬೇಕಾದ್ರೆ ಮಾತ್ರ ಪ್ರದಕ್ಷಿಣೆ ಮಾಡಿ ಎಲ್ಲರೂ ನೋಡ್ದಂಗೆ ಊಟ ಮಾಡ್ತೀರಾ. ಬಟ್ ದಿನನಿತ್ಯ ಜೀವನದಲ್ಲಿ ನೀವು ಊಟ ಮಾಡಬೇಕಾದ್ರೆ ಮನೆ ಒಳಗಡೆ ಆಗಬೇಕು. ಯಾಕೆಂದರೆ ನಾನು ಚೆನ್ನಾಗಿ ನೋಡ್ದಂಗೆ ಊಟ ಮಾಡಬಾರ್ದು ಅಂತ ನಿಮ್ಮ ಅನಿಸಿಕೆ. ಹಾಗೆಯೇ ಭೂಮಿಗೂ ಅಷ್ಟೇ, ಎರೆಹುಳಗಳು ಊಟ ಮಾಡಬೇಕಾದ್ರೆ ಮುಚ್ಚಿಗೆ ಇರಬೇಕು. ಅದು ನಿಮ್ಗೆ ಕಣ್ಣಿಗೆ ಕಾಣಲ್ಲ, ಯಾಕಂದ್ರೆ ತಿನ್ನೋದೇನಾದ್ರು ನೋಡಿದ್ದೀರಾ ನೀವು? ಕಾಣಲ್ಲ, ಯಾಕಂದರೆ ಅದು ಭೂಮಿ ಒಳಗಡೆಯಿಂದ ವರ್ಕ್ ಆಗುತ್ತೆ. ನಿಮ್ಮ ಭೂಮಿ ಒಳಗಡೆ ಇರುವಂಥ ಒಣ ತ್ಯಾಜ್ಯನೇ ಆಗಿರ್ಬೋದು, ತೋರಿಸ್ತೀನಿ, ಅದು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ಈ ವಿಡಿಯೋನ ಫುಲ್ ನೋಡಿ, ಸುಮ್ಮನೆ ಕಮೆಂಟ್ ಹಾಕೋದಲ್ಲ. ಪ್ರಕೃತಿಯಲ್ಲಿ ಅದರದ್ದೇ ಆದಂಥ ವಿಸ್ಮಯಗಳಿದೆ, ಅದರದ್ದೇ ಆದಂಥ ವೈವಿಧ್ಯತೆ ಇದೆ. ನಿಮ್ಮ ಪಾಡಿಗೆ ನೀವು ಮನೆಯಲ್ಲಿದ್ದರೆ ಈ ಅಡಿಕೆ ತೋಟಗಳು ಮಾಡಿರ್ಬೋದು, ಯಾರು ಈ ಥರ ಮರಗಳು ಹಾಕಿರ್ತೀರಾ, ಅಡಿಕೆ ಮರಗಳು ಬೆಳೆದಿರ್ತೀರಾ, ಮತ್ತು ತೆಂಗಿನ ಮರಗಳು ಬೆಳೆದಿರ್ತೀರಾ, ಯಾವುದೇ ರೀತಿ ನಿಮಗೆ ಮೋಸ ಆಗಲ್ಲ. ನೀವು ಅದು ಮಾಡಬೇಕಾಗಿರೋಂಥ ಕೆಲವು ನಿಯಮಗಳನ್ನ ಕರೆಕ್ಟಾಗಿ ಮಾಡಿದ್ರೆ ಖಂಡಿತ ನಿಮಗೆ ಈ ಕೃಷಿಲಿ ಸಕ್ಸಸ್ ಇದೆ. ಸೊ ನಾನು ಈ ಜೀವಾಮೃತ ಎಲ್ಲ ನೋಡಿ, ಇದರಲ್ಲಿ ಈಗ 600 ಲೀಟ್ರ್ ಜೀವಾಮೃತ ಇದೆ. ಈ ಜೀವಾಮೃತನ ಕೊಡಬೇಕಾದ್ರೆ ತೇವಾಂಶವನ್ನು ಮೇಂಟೈನ್ ಮಾಡ್ತೀನಿ, ಹೊದಿಕೆಯನ್ನು ಮೇಂಟೈನ್ ಮಾಡ್ತೀನಿ. ಇಲ್ಲಿ ಯಾಕೆ ಇಷ್ಟು ಜಾಗ ಹುಲ್ಲು ಹಾಕಿದ್ದೀನಿ ಅಂದರೆ, ಇಲ್ಲಿ ನಾನು ದಿನನಿತ್ಯ ಓಡಾಟ ಮಾಡ್ತೀನಿ. ಅಂದರೆ ಜೀವಾಮೃತ ತಿರುಗಕ್ಕೆ, ಮೇಲ್ಗಡೆಗೆ ಹೋಗೋಕ್ಕೆ, ಇದು ಜೀವಾಮೃತ ಫ್ರೇ ಕೊಡೋಕ್ಕೆ, ಅಂದರೆ ಕಾಳುಗಳು ಹಾಕ್ದಾಗ ನಾನು ಹೊಸ ಕ್ಯಾನ್ ತಂದು ಮಾಡಿಕೊಂಡಿದ್ದೀನಿ, ಜೀವಾಮೃತಕ್ಕೆ ಮಾತ್ರ ಉಪಯೋಗಿಸ್ತೀನಿ, ಬೇರೆ ಏನು ತಿಳ್ಕೊಬೇಡಿ. ಸೊ ಇಲ್ಲಿ ರೋಡ್ ಇದೆ ನೋಡಿ, ಈ ರೋಡಲ್ಲಿ ನಡ್ಕೊಬಂದು ಇಲ್ಲಿ ಹೋಗಿ ಇಲ್ಲಿ ಹತ್ತುತ್ತೀನಿ. ಇಲ್ಲೂ ಕೂಡ ನಾನು ಖಾಲಿ ಬಿಟ್ಟಿಲ್ಲ ಜಮೀನು. ಯಾಕೆ ಅಂದರೆ ಇಲ್ಲಿ ಎರೆಹುಳಗಳ ಸಂಖ್ಯೆ ಜಾಸ್ತಿ ಇದೆ, ಇಕ್ಕೆಗಳು ಮೇಲೆ ಬಂದಿರುತ್ತೆ. ಸೊ ಅದಕ್ಕೆ ಮುಚ್ಚಿಗೆ ಮಾಡಿದಾಗ ಇದನ್ನು ಕರಗಿಸ್ತದೆ. ಅದು ಇದ್ರ ಒಣಗಾದ್ಮೇಲೆ ಇದ್ರ ಯಾವುದೇ ಮನುಷ್ಯ ಆಗಲಿ ಏನೇ ಆಗಲಿ ಪ್ರಾಣಿ ಭೂಮಿ ಮೇಲೆ ಯಾವ ವಸ್ತುನೂ ಉಳ್ಕೊಳ್ಳಲ್ಲ. ಅದು ಅಂದರೆ ಜೀವಂತವಾಗಿದ್ದಾಗ ಅದು ಜೀವ ಆಗ್ತಾ ಇರ್ಬೋದು, ಅದು ಸತ್ತ ನಂತರ ಯಾವುದು ಕೂಡ ಭೂಮಿ ಮೇಲೆ ಅದ್ರ ಮೇಲೆ ಮನಗಿಸಿದ್ರೆ ಯಾವುದು ಉಳಿಯಲ್ಲ, ಎಲ್ಲನೂ ತಿಂದಾಗ್ತವೆ. ಯಾವ್ದಾದ್ರು ಹುಳಗಳು, ಹಾಳು ಮಾಡು ಬ್ಯಾಕ್ಟೀರಿಯಾಗಳು ಎಲ್ಲ ತಿಂದು ಅದು ಮೂಳೆ ಮಾಡಿ ಮಡಗಿರ್ತವೆ. ಮನುಷ್ಯನಾದರೂ ಆಗ್ಬೋದು, ಯಾವುದೇ ಎನಿವನ್. ಕಬ್ಬಣ, ಪ್ಲಾಸ್ಟಿಕ್, ಕಬ್ಬಣೂ ಕೂಡ ಕರಗಿಸ್ಬಿಡ್ತದೆ, ಪ್ಲಾಸ್ಟಿಕ್ ಮಾತ್ರ ಕರಗಿಸಲ್ಲ. ಅದಕ್ಕೆ ಪ್ಲಾಸ್ಟಿಕ್ಗಳನ್ನ ಕಡಿಮೆ ಯೂಸ್ ಮಾಡಿ, ಪ್ಲಾಸ್ಟಿಕ್ನ ಭೂಮಿ ಒಳಗಡೆ ಹಾಕಬೇಡಿ, ಅದು ಕರಗಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಹಸಿರೆಲೆ ಹೊದಿಕೆ ಆಗಿರ್ಬೋದು, ಒಣ ಹೊದಿಕೆ ಆಗಿರ್ಬೋದು, ಇಲ್ಲಿ ಹಾಕಿದ್ದೀನಿ. ಇದು ಕಾರಣಾನುಕ್ರಮಣ ಇದಿರಲ್ಲ, ಇದು ಹೊಂಡೋಗ್ತದೆ. ನೀವು ಮೇಂಟೈನ್ ಮಾಡ್ಕೊಬಂದರೆ ಸೊ ನಿಮ್ಮ ಈ ಮರಗಳು ನೋಡ್ತಾ ಇರ್ಬೋದು, ಅಡಿಕೆ ಮರಗಳಲ್ಲಿ ಇಳುವರಿ ತುಂಬ ಚೆನ್ನಾಗಾಗುತ್ತೆ. ಸೊ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಅದನ್ನು, ಇಳುವರಿ ಹೆಂಗೆ ಬಂದಿದೆ ಎಲ್ಲನೂ ನಿಮಗೆ ಹೇಳ್ತಾ ಹೋಗ್ತೀನಿ. ಉಂಬಾಳೆಗಳು ತುಂಬ ಚೆನ್ನಾಗಿ ಬಿಡುತ್ತೆ. ಮತ್ತು ಈ ಎರೆಹುಳಗಳು ಕೆಲಸ ಮಾಡಬೇಕಾದ್ರೆ, ಇಕ್ಕೆಗಳು ಹಾಕಬೇಕಾದ್ರೆ ನೀವೇನು ಕಾಂಪೋಸ್ಟ್ ಗೊಬ್ಬರ ಹೊರಗಡೆಯಿಂದ ವರ್ಣಿ ಕಾಂಪೋಸ್ಟ್ ಆಗಿರ್ಬೋದು, ಇನ್ನೊಂದು ಎರೆಹುಳ ಗೊಬ್ಬರ ಅಂತ ತರ್ತೀರಾ, ನಿಮ್ಮ ಭೂಮಿಲೇ ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು ನಿಮ್ಮ ಇಡೀ ಭೂಮಿನೇ ಎರೆಹುಳ ಗೊಬ್ಬರನಾಗಿ ಮಾಡ್ಕೋಬೋದು. ಸೊ ಜೀವಾಮೃತ ಮತ್ತು ಒಣ ಹೊದಿಕೆ, ಹಸಿರೆಲೆ ಹೊದಿಕೆಗಳು ಇದ್ದರೆ ಈ ಗಿಡ ಏನಿದೆ, ಈ ಗಿಡದ್ದು ತೋರಿಸ್ತೀನಿ ಅದನ್ನು ನಿಮಗೆ ನೋಡಿ. ಮುಚ್ಚಿಗೆ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲ ಇದೆ, ಎಷ್ಟು ಎರೆಹುಳಗಳು ಇಕ್ಕೆ ಹಾಕಿದೆ ಕಾಣ್ತಾ ಇರ್ಬೋದು ನಿಮಗೆ. ಸಾವಿರಾರು ಎರೆಹುಳು ನಮಗೋಸ್ಕರ ದುಡಿತಿದೆ, ಸಾವಿರಾರು ಉಪಯುಕ್ತ ಜೀವಿಗಳು ನೋಡಿ, ಎರೆಹುಳಗಳೆಲ್ಲ ಬಂದು ಇಕ್ಕೆ ಹಾಕಿದೆ. ಮುಚ್ಚಿಗೆ ಮಾಡಿ, ದಯವಿಟ್ಟು ಯಾವುದೇ ರೀತಿಯ ರಾಸಾಯನಿಕಗಳು ಬೇಡ. ಮುಚ್ಚಿಗೆ ಮಾಡಿ ಜೀವಾಮೃತವನ್ನು ನೀವು ಏನಾದ್ರು ಕೊಟ್ಟಿದ್ದೆ ಆದರೆ 100% ನೀವು ಕೃಷಿಯಲ್ಲಿ ಗೆದ್ರಿ ಅಂತ. ಯಾಕಂದರೆ ಮುಂದಿನ ದಿನಗಳಲ್ಲಿ ರಾಸಾಯನಿಕ ಕೊರತೆ ಅತ್ಯಂತ ಆಗಲಿದೆ, ಜಾಸ್ತಿ ಆಗ್ತಿದೆ. ಸೊ ಕಡಿಮೆ ನೀರು ಕೇಳುತ್ತೆ, ಅತಿ ಹೆಚ್ಚು ನೀರು ಕೊಡುವಂಥ ಅವಶ್ಯಕತೆ ಇರಲ್ಲ ಇಲ್ಲಿ. ತುಂಬ ಕಡಿಮೆ ನೀರಿನಲ್ಲಿ ನಾವು ಬೆಳೆಗಳನ್ನ ಬೆಳ್ಕೊಂಡು, ಯಾಕಂದರೆ ಆಲ್ಮೋಸ್ಟು ನಮ್ಮ ಕರ್ನಾಟಕದಲ್ಲಿ ಅಡಿಕೆ ಜಾಸ್ತಿ ಹಾಕಿದ್ದಾರೆ.
ಅಡಿಕೆ ಜೊತೆಗೆ ಕಾಳುಮೆಣಸು ಕೂಡ ಹಾಕೋಬೋದು, ಕೋಕೋ ಹಾಕೋಬೋದು, ಇವೆಲ್ಲ ಬೆಳೆಗಳು ಹಾಕೋಬೋದು. ನಾವೆಲ್ಲ ಆಲ್ರೆಡಿ ಬರ್ತಾ ಇದ್ದೀವಿ. ಫಸ್ಟು ನಾನು ಫೋಕಸ್ ಕೊಟ್ಟಿದ್ದು ಅಡಿಕೆಗೆ. ಸೊ ಅಡಿಕೆ ಆದಮೇಲೆ ಈಗ ಕಾಳುಮೆಣಸು, ಕೋಕೋ ಈ ಥರ ಎಲ್ಲ ಈಗ ಆಲ್ರೆಡಿ 2 ಗದ್ದೆಗೆ ನಾನು ಹಾಕಿದ್ದೀನಿ. ನಿಮಗೆ ಹಳೆ ವಿಡಿಯೋಗಳೆಲ್ಲ ನೋಡ್ಬೋದು. ಸೊ ಮುಚ್ಚಿಗೆ ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ನೋಡಿ ಇಲ್ಲಿ ಎಷ್ಟು ನಮಗೋಸ್ಕರ ಸಾವಿರಾರು ಇಕ್ಕೆಗಳು ಹೆಂಗೆ ಇಕ್ಕೆ ಹಾಕ್ಬಿಟ್ಟು ಹೋಗಿದೆ ಎರೆಹುಳ. ಸೊ ಈಗ ಅದು ಕತ್ಲೆಯಲ್ಲಿ ಬಂದು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಕ್ಕೆ ಇದೆ. ಆಮೇಲೆ ಇರುವೆಗಳು ಬೇಕು ನಮಗೋಸ್ಕರ ತುಂಬ ನೋಡಿ ಫ್ರೀಯಾಗಿ ಕೆಲಸ ಮಾಡೋಂಥ ಲೇಬರ್ಗಳು ಇವರೆಲ್ಲ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಅಲ್ಲಿರೋವಂಥ ಅಡಿಕೆ ಮರಗೂ ನೋಡಿ ಎಷ್ಟು ಚೆನ್ನಾಗಿ 5 ವರ್ಷದ ಮರ ಎಷ್ಟು ಚೆನ್ನಾಗಿ ಉಂಬಳೆ ಅಡಿಕೆ ಕಚ್ಚಿದೆ. ಸೊ ಇದಕ್ಕೆ ಯಾವುದೇ ರೀತಿಯ ಗುಣಿ ಮಾಡಿಲ್ಲ, ಕೊಟ್ಟಿಗೆ ಗೊಬ್ಬರಗಳು ಕೊಟ್ಟಿಲ್ಲ, ಏನೂ ಇಲ್ಲ. ಎಷ್ಟು ಚೆನ್ನಾಗಿ ರಾಸಾಯನಿಕ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಮುಚ್ಚಿಗೆ ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲ ಇದೆ. ಫ್ರೀಯಾಗಿ ಬಂದು ಕೆಲಸ ಮಾಡ್ತಾರೆ ಬಿಡ್ರಪ್ಪ ಅಂದರೆ ನೀವು ಈ ಟ್ಯಾಕ್ಟ್ರ್ ತಂದು ಉಳಿಸೋದು, ಅಲ್ಲಿರೋಂಥ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದು ಎಲ್ಲ ಮಾಡಿ ನೀವು ಏನು ಅಂದ್ಕೊಂಡು ಹೋಗ್ತೀರಾ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲೈಮೇಟ್ ಇದೆ, ಎಷ್ಟು ಹಸಿ ಇದೆ. ಬೇಸಿಗೆಲೂ ಕೂಡ ಮಳೆ ಹೋದು ತುಂಬ ದಿನ ಆಯಿತು. ಎಷ್ಟು ಚೆನ್ನಾಗಿ ನೋಡಿ ಹುಮ್ಮಸ್ ಕ್ರಿಯೇಟ್ ಆಗಿ ಈ ಥರ ಮುಚ್ಚಿಗೆಗಳು ಇರಬೇಕು. ಎಷ್ಟೋ ಕೋಟ್ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು. ಸಾವಿರಾರು ಇರಗಳು, ಸಾವಿರಾರು ಹುಳಗಳು ಎಲ್ಲ ರೀತಿ ಕೆಲಸ ಮಾಡ್ತಿದೆ. ಅವೇಕಂದ್ರೆ ಪ್ರಕೃತಿಲಿ ಈಗ ನೀವು ನಿಮ್ಮ ಮನೇಲಿ ನೀವು ಒಬ್ಬರೇ ದುಡಿಯೋದು, ಆರಾಮಾಗಿ 4-5 ಜನ ಆರಾಮಾಗಿರ್ತಾರೆ ಮನೇಲಿ. ಹಾಗೆ ಇವ್ರು ಆರಾಮಾಗಿರ್ಬೇಕಾದ್ರೆ ಇವು ಮೇಯ್ನ್ ಇದನ್ನು ಆರಾಮಾಗಿಡಬೇಕು ಅಂದರೆ ಬೇರೆ ಎಲ್ಲ ಬೇಕಾದವೆಲ್ಲ ಹುಳ ಉಪ್ಟಿಗಳೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಸೊ ಅದನ್ನೇನೋ ಕೊಡುತ್ತೆ, ಅದು ಪ್ರಕೃತಿ ನಿಯಮಗಳು ಏನೇನೋ ಇರುತ್ತೆ. ನೀವು ಅದೆಲ್ಲ ಡಿಸ್ಟರ್ಬ್ ಮಾಡಿ ಉಳಿಸ್ಬಿಟ್ಟು ಹಾಳು ಮಾಡಿಬಿಟ್ಟು ಕೊನೆಗೆ ಹೊರಗಡೆಯಿಂದ ಈ ಫರ್ಟಿಲೈಸರ್ಗಳ ರಾಸಾಯನಿಕಗಳು ತರೋದು, ಇದು ತರೋದು ತಂದು ಹಾಳು ಮಾಡಿ ಎಲ್ಲನೂ ಗುಡಿಸ್ಕೊಂಡು ಆ ಥರ ಮಾಡಾಕ್ತೀರ. ಅದರಲ್ಲೂ ಭಸ್ಮಾಸುರ ಟ್ಯಾಕ್ಟ್ರುಗಳು ತಗೊಂಬಂದು ಹೊತ್ತು ಏನು ಅಣ್ಣ ಫುಲ್ ಬಕ್ಕ ಬರ್ಬೇಕಣ್ಣ ಪೂರ್ತಿ ಹೆಂಗೆ ಕಾಣಬೇಕು ಅಂದರೆ ಕೆಳಗಡೆದೆಲ್ಲ ಅಡಿಲಿ ನಾನು ಏನೈತೆ ಅಂತ ನೋಡಿಲ್ಲ, ಅದನ್ನು ನೀನು ಅಗದ್ಬಿಟ್ಟು ಆಳವಾಗಿ ಕೂತ್ರೆ ಮೇಲೆ ಹೆಂಗೆ ಬರ್ತದೆ ಅಂತ ನೋಡ್ಬೇಕು ನಾನು ಅಂತ ಹಂಗೆ ಹೇಳ್ಬಿಟ್ಟು ಉಳಿಸ್ತೀರಿ ಅವ್ನ ಕೈಲಿ. ಅವನು ಬಗ್ದ್ಬಿಟ್ಟು ಹೋಯ್ತಾನೆ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಮರ ಗಿಡಗಳು ಇವೆಲ್ಲ ಈಗ ನಡ್ತಾವು. 3 ವರ್ಷ 4 ವರ್ಷದ ಮರಗಳು ಎಷ್ಟು ಚೆನ್ನಾಗಿ ಒಂಬಳೆಗಳು ಬಿಡ್ತೈತೆ. ಎಷ್ಟು ಚೆನ್ನಾಗಿ ನಾವು ಈ ಹೊದಿಕೆಗಳನ್ನ ಮಾಡಿರಿಂದ ನೋಡಿ. ರೋಡ್ ಮಾಡ್ಕೊಂಡಿದ್ದೀನಿ ನಾನು, ಇಲ್ಲಿ ಓಡಾಡ್ತೀನಿ. ಇಲ್ಲಿ ಆ ಕಡೆ ಈ ಕಡೆ ಚೆಂಡು ಗಿಡಗಳು ಕಾಣ್ತಾ ಇರ್ಬೋದು ನೀವು. ಆ ಕಡೆ ಈ ಕಡೆ ಚೆಂಡುಗಳು ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇದು ರೋಡು, ಇದು ಆ ಕಡೆಗೂ ಡಿಸ್ಟರ್ಬ್ ಮಾಡೋಲ್ಲ ನಾನು, ಈ ಕಡೆಗೂ ಹೋಗೋಲ್ಲ. ಮಧ್ಯದಲ್ಲಿ ಹೋಯ್ತೀನಿ ಬರ್ತೀನಿ. ಅಡಿಕೆ ಕಡಿಕೆ ಬೇಕಾದ್ರೆ ಬ್ರಷ್ ಕಟ್ಟರ್ ಹೊಡ್ಕೋತೀನಿ, ಹೊಡೆದ್ಬಿಟ್ಟು 1 ವರ್ಷ ಪೂರ್ತಿ ಬಿಟ್ಬಿಡೋದು. ಅದನ್ನೇ ಯಾವುದೇ ರಾಸಾಯನಿಕ ಇಲ್ಲ, ಉಳುಮೆ ಇಲ್ಲ, ಏನೂ ಇಲ್ಲ. ಸೊ ಇಷ್ಟು ಸಿಂಪಲಾಗಿರಬೇಕಾದ್ರೆ ಕೃಷಿ ನೀವು ಯಾಕೆ ಇದನ್ನು ಕೃಷಿನ ಏನೋ ಒಂದು ಬ್ರಹ್ಮರಾಕ್ಷಸ ಒಂಥರ ತೋರಿಸಿದ್ದೀರಾ? ಅದು ಯಾಕೆ ಹಂಗೆ ತೋರಿಸ್ತಾರೋ ಗೊತ್ತಿಲ್ಲ. ಇದರಲ್ಲಿ ಯಾರ ಮನೆ ಉದ್ಧಾರ ಆಯ್ತದೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ದಡ್ಡ ಸಕಾಮಣಿಗಳ ಥರ ಉಳುಮೆ ಮಾಡಿಸೋದು, ರಾಸಾಯನಿಕಗಳು ಹಾಕೋದು, ಇದು ಗೊಬ್ಬರ ಅಂತ ತುಂಬೋದು. ಅದೇನು ಆಸೆಯೋ ಅದೇನು ದುರಾಸೆಯೋ ಗೊತ್ತಿಲ್ಲ ಮನುಷ್ಯನಿಗೆ. ಪ್ರಕೃತಿನ ಹಾಳು ಮಾಡಿ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟು ಹಾಳು ಮಾಡಿ ಹಾಕಿದ್ರಿ. ಇನ್ನೂ ಏನೇನು ಮಾಡಬೇಕು, ಎಷ್ಟು ಅತ್ಯಾಚಾರ ಮಾಡಬೇಕು ಮಾಡಿ ಕೊನೆಗೆ ಬುಡಕ್ಕೆ ಬಂದು ಬಿಡೋದೇ ನಿಮಗೆ. ಇಷ್ಟೆಲ್ಲ ಇಳುವರಿ ಬಿಡ್ತಾಯಿದೆ. ಇಷ್ಟು ಚೆನ್ನಾಗೆಲ್ಲ ಅಡಿಕೆ ಎಲ್ಲ ಮರಗಳು ಚೆನ್ನಾಗಿದೆ. ಯಾವುದಾದ್ರೂ ಆರೋಗ್ಯ ಇಲ್ಲ ಅಂತ ಯಾವುದಾದ್ರು ಕಂಡು ಬರ್ತಿದೆಯಾ ನಿಮಗೆ? ಅವನ ಒಬ್ಬ ಗುಬಾಲ್ ನನ್ನ ಮಗ ಕಮೆಂಟ್ ಹಾಕವನೆ ಇದರ ಸಾಲ್ಟ್ ವೀಡಿಯೋದಲ್ಲಿ ಏನಂತ ಹಾಕವನೆ ಅಂದರೆ, ಸರ್ ಅಡಿಕೆ ಮರದು ಎಲೆಗಳೆಲ್ಲ ಹಳದಿ ಬಂದಿದೆ ಕೆಳಗಡೆ, ಯಾಕೆ ನಿಮ್ಮ ಅದೇ ನಮ್ಮ ಬಾಯಲ್ಲಿ ಬರ್ತದೆ ಸರಿಯಾಗಿ ಹೇಳ್ಬಿಡ್ತೀನಿ ಅವ್ನಿಗೆ ಹೇಳಬೇಕು. ಅವ್ನು ವಯಸ್ಸಾಗ್ನೇ ಹಂಗೆ ಇರ್ತಾನೆ ಅವನು. ಎಲೆ ತನ್ನ ಆಯ್ಸ್ ಕಳ್ಕೋತು, ಇದ್ರದ್ದು ಎಲೆ ಬಿದ್ದೋಯ್ತೈತೆ, ಅದು ಹಳದಿ ಬಂದೈತೆ. ಇನ್ನು ಮೇಲ್ಗಡೆವೆಲ್ಲ ಹಳದಿ ಇದೆ, ಹೊಸರಿಗಿಲ್ವಾ? ಅವ್ನಿಗೆ ಏನು ದಡ್ಡ ಸಿಕ್ಕಾಮಣಿಗಳ ಥರ ಕ್ವಶನ್ ಕೇಳ್ತಾರೆ. ಅವನು ಎಲ್ಲ ಎಲೆಗಳು ಹಚ್ಚ ಹಸಿರಾಗಿರ್ಬೇಕಂತ ಅವ್ನಿಗೆ ವಯಸ್ಸಾಗಬೇಡ್ದು ಬೀಳಬೇಡ್ದಂತ ಈ ಥರ. ಅಯ್ಯೋ, ಇಂಥ ಗುಬಾಲ್ ನನ್ನ ಮಕ್ಕಳು ಕಟ್ಕೊಂಡು ನಾವು ಏನು ಕೃಷಿ ಬಗ್ಗೆ ಮಾಹಿತಿ ಕೊಡೋದಂತ ಗೊತ್ತಿಲ್ಲ. ಈ ಥರ ಎಲ್ಲ ನಿಜವಾದ ಡಿಫ್ರೆಂಟ್ ಜನಗಳೆಲ್ಲ ಅವರೇ. ಅವ್ರಿಗಿನ್ನೇನು ಮಾಡೋ ಕೆಲಸ ಇಲ್ಲ, ಅವರೂ ಮಾಡಲ್ಲ, ಬೇರೆಯವ್ರಿಗೂ ಮಾಡೋಕ್ಕೂ ಬಿಡೋಲ್ಲ. ಏನಾರು ಹೇಳಿದ್ರೆ ಬ್ಯಾಡ್ ಕಮೆಂಟ್ಸ್ ಹಾಕೋದು. ಕೆಲ್ಸಕ್ಕೆ ಬಾರ ನನ್ನ ಮಕ್ಕಳು ಅವರೆಲ್ಲ ಈ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತಿರ್ತಾರೆ ಅವರೆಲ್ಲ. ಅಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ದಯವಿಟ್ಟು ನಾನು ಹೇಳೋದು ಮಾಡೋರಿಗೆ, ಕಷ್ಟಪಟ್ಟು ದುಡಿತೀನಿ ಅನ್ನೋರಿಗೆ, ಕೃಷಿನಲ್ಲಿ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದಿದ್ರೆ ನೋಡಿ, ಮುಚ್ಚಿಗೆಗಳನ್ನ ಮೇಂಟೈನ್ ಮಾಡಿ, ಜೀವಾಮೃತನ ಕರೆಕ್ಟ್ ಟೈಮ್ ಕೊಡ್ಕೊಬನ್ನಿ, ಏಕದಳದಲ್ಲಿ ಇದೆಲ್ಲ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ, ಖಂಡಿತ ಸಕ್ಸಸ್ ಆಗ್ತೀರಿ. ಸತ್ಯಗಳನ್ನ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಅದ್ಭುತವಾದಂಥ ಕೃಷಿ ಇದು. ನಿಮಗೆ ಒಳಗಡೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಅಂದರೆ ಅದ್ಭುತವಾಗಿರುತ್ತೆ. ಯಾವಿರ್ತವೆ ಪಾವಿರ್ತವೆ ಅನ್ನೋದೆಲ್ಲ ಬಿಟ್ಬಿಡಿ. ಹಾವುಗಳು ಇರೋದಾನೆ, ನಾನು ಕಾಡುಗಳಲ್ಲಿ ಅದು ಭೂಮಿಲಿ ಹಾವುಗಳು ಏನು ಪ್ರಾಣಿಗಳು ಇಲ್ದಾನೆ ಬರೀ ನೀವೇ ಇರಬೇಕು ಅನ್ನೋದು ಯತ್ನೆ ಮಾಡ್ತಿರಲ್ಲ, ಅದು ಸ್ವಾರ್ಥತನ. ಎಲ್ಲವೂ ಇರ್ತವೆ, ಅವು ಯಾವೂ ನಿಮ್ಗೆ ಏನೂ ಮಾಡಲ್ಲ. ಅವು ಪಾಡವು ಹೋಗ್ತವೆ, ಅವು ಪಾಡವು ಬರ್ತವೆ.
ನೀವು ರೋಡ್ ಮಾಡ್ಕೊಂಡಿರ್ತೀರಿ, ಕಣ್ಣು ಬಿಡ್ಕೊಂಡು ಎಲ್ಲ ನಡ್ಕೊಂಡು ಹೋಗಿ. ಅದ್ರ ತಕ್ಕ ಯಾಕೆ ಹೋಗಿ ಬೆಂಡಕ್ಕೆ ಹೋಗ್ತೀರಾ? ಅದು ನಿಮ್ಮ ಕಚ್ಚದ ನೀವು ಏನಾದ್ರು ತೊಂದರೆ ಕೊಟ್ಟರೆ ಅದು ಕಚ್ಚಕ್ಕೆ ಬರುತ್ತೆ ಹೊರತು ಈ ಮನುಷ್ಯ ಏನೂ ತೊಂದರೆ ಕೊಡೋಣ ಅದು ಯಾರು ಏನೂ ಮಾಡೋಕ್ಕೆ ಬರಲ್ಲ. ಎಷ್ಟು ಚೆನ್ನಾಗಿ ಉಂಬಳಾಗ್ಬಿಟ್ಟಿದೆ ನೋಡ್ರಿ ರೀ. ಎಲ್ಲ ಮರಗಳು ಎಷ್ಟು ಚೆನ್ನಾಗಿದೆ ರೀ. 80 ಮರಕ್ಕೆ 90 ಮರಕ್ಕೆ 12 ಕ್ವಿಂಟಲ್ 15 ಕ್ವಿಂಟಲ್ ಅಡಿಕೆ ಆಯ್ತದೆ. ಒಂದು ಎಕರೆಗೆ ಅವರೇಜ್ ಮಾಡ್ಕೊಬನ್ನಿ. ಇದು ಫುಲ್ಲು 1 ಎಕರೆ ಬಂದರೆ ನನ್ನ ಪ್ರಕಾರ 80 ಕ್ವಿಂಟಲ್ 85 ಕ್ವಿಂಟಲ್ ಅಡಿಕೆ ಆಗುತ್ತೆ. ಉಳುಮೆ ಇಲ್ಲ, ರಾಸಾಯನಿಕ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ. ಇಷ್ಟೆಲ್ಲ ಅನುಕೂಲ ಇದ್ದು ಬರೀ ಒಂದು ಬೆಳೆಯಲ್ಲಿ. ಇನ್ನು ಕಾಳುಮೆಣಸು, ಏಲಕ್ಕಿ, ಕೋಕೋ, ಕಾಫಿ ಈ ಥರ ಎಲ್ಲ ಹಾಕೋಬೋದು. ನಾನು 3 ಬೆಳೆನ ರೆಫರ್ ಮಾಡ್ತೀನಿ. ನಾನು 3 ಬೆಳೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಅಂದರೆ ಮೆಣಸು, ಕೋಕೋ ಮತ್ತು ಇದು ಕೋಕೋ, ಮೆಣಸು, ಅಡಿಕೆ 3 ಬೆಳೆ ಆಯಿತು. ಬಾಳೆ ಇನ್ನು ಮನೆಗೆ ಬೇಕಾಗಿರೋಂಗೆ. ಇನ್ನು ತೆಂಗು ನಾರ್ಮಲಾಗಿ ಎಲ್ಲ ಕಡೆ ಸುತ್ತ ಬಾರ್ಡ್ರ್ಗಳಲ್ಲಿದೆ. ಸೊ ಈ ಥರ ಇರಬೇಕಾದ್ರೆ ಕಾಯಿ ನೋಡಿ ಏನು ಸೈಜ್ ಇದೆ, ಎಷ್ಟು ಚೆನ್ನಾಗಿದೆ. ಎಲ್ಲ ಬರ್ತದೆ. ಇತಿ ಆಸೆ ಬಿಡಿ, ಏನು ಸತ್ತ ಮೇಲೆ ಹೊತ್ಕೊಂಡು ಹೋಗಲ್ಲ. ಏನೂ ಭೂಮಿನ ಹಾಳು ಮಾಡ್ದೇ ಕೃಷಿ ಮಾಡಿ. ಅದು ಬಿಟ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಕಾಲ ಕಳಿಬೇಡಿ. ಕೆಲಸಕ್ಕೆ ಬರೆದು ವೀಡಿಯೋಗಳು ತುಂಬ ಬರುತ್ತೆ, ಫೇಸ್ಬುಕ್ಕಲ್ಲಿ ಆಗ್ಬೋದು, ಯೂಟ್ಯೂಬ್ಗಳಲ್ಲೂ. ಕೆಲಸಕ್ಕೆ ಬರೆದು ವೀಡಿಯೋಗಳು ತುಂಬ ಇರೋದ್ರಿಂದ ಅವ್ರನ್ನ ನೀವು ಕಮೆಂಟ್ ಹಾಕೊಳ್ಳಿ. ಉಪಯೋಗಕ್ಕೆ ಬರೋವಂಥ ವೀಡಿಯೋಗಳನ್ನ ಮಾಡೋರಿಗೆ ಸಪೋರ್ಟ್ ಮಾಡಿ. ಇವೆಲ್ಲ ಉಪಯೋಗಕ್ಕೆ ಬರೋಕ್ಕೂ ನಿಮ್ಮ ಮುಂದಿನ ಪೀಳಿಗೆ ಜಮೀನಿರೋರ್ಗೆ ಹೇಳ್ತಾ ಇರೋದು, ಯಾರ್ಯಾರು ಜಮೀನು ಹೊಂದಿರ್ತೀರೋ ಅವ್ರಿಗೆಲ್ಲ ಉಪಯೋಗ ಇದೆ. ಕೆಲವು ವಿಪರ್ಯಾಸ ಏನಂದರೆ ರೈತರು ಮಕ್ಕಳು ಕೂಡ ರೀಲ್ಸ್ ಮಾಡ್ತಾರೆ, ಆ ಉಪಯೋಗಕ್ಕೆ ಬಾರ್ದಾದ್ರು ರೀಲ್ಸ್ ಮಾಡ್ಕೊಂಡು ಕೂತಾರೆ. ದಯವಿಟ್ಟು ಅವ್ರಿಗೆ ಹೇಳೋದು, ಉಪಯೋಗಕ್ಕೆ ಬರೋಂಥ ವೀಡಿಯೋಗಳು ಮಾಡಿ. ನಮ್ಮ ನಾಟಿ ಹಸುಗಳ ಬಗ್ಗೆ ತಿಳಿಸಿ, ನಾಟಿ ಹಸುಗಳ ಪ್ರಾಮುಖ್ಯತೆ ತಿಳಿಸಿ. ಸಾಧ್ಯ ಆದರೆ ಸುಭಾಷ್ ಪಾಲೇಕರ್ ಬುಕ್ನ ಓದಿ ಒಂದು ಸಲ. ನಿಮ್ಮ ಹಿಂದೆ ಪೂರ್ವಜರು ಯಾವ ರೀತಿ ಕೃಷಿ ಮಾಡ್ತೀರೋ ಅದು ಅಳವಡಿಸ್ಕೊಳ್ಳಿ ಟ್ರೈ ಮಾಡಿ. ಅದು ಬಿಟ್ಟು ಬೇರೆದೆಲ್ಲ ಮಾತಾಡಿಕೊಂಡು ಅವ್ರಿಗೆ ಕಾಲು ಹೇಳ್ಕೊಳ್ಳೋದು, ಇವ್ರಿಗೆ ಅವ್ರ ಕಾಲು ಇದು ಮಾಡಿಬಿಟ್ಟು ಮುಂದೆ ಪೀಳಿಗೆ ನಿಮ್ಮದೇನೆ, ನಿಮ್ಮ ಮರಿ ಮಕ್ಳುಗಳು ಯಾವ್ಯಾವ ಇರ್ತಾವೆ ಅವಕ್ಕೆ ಒಳ್ಳೇದಾಗಂಗೆ ಬಯಸಿ. ದುಡ್ಡು ಬಂದ್ಬಿಡ್ಬೇಕು, ವ್ಯೂಸ್ ಬಂದ್ಬಿಡ್ಬೇಕು, ಪಾಪ್ಯುಲಾರಿಟಿ ಆಗಬೇಕು ಅಂದ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ಕೊಂಡು ಅದು ಯಾವುದೋ ಸುಬ್ರದ್ದು ಇದು ಏನೋ ಬಂದ್ಬಿಡೈತೆ ಅದು ಬಿಗ್ ಬಾಸ್ ಅಂತ. ಆ ಬಿಗ್ ಬಾಸ್ಗೆ ಹೋಗೋಕ್ಕೆ ಬರೀ ಅವರು ಈ ಒಳ್ಳೆ ಸಾಧನೆ ಮಾಡಿರೋರನ್ನ ಕಳ್ಸಲ್ಲ. ಏನಾರ ಕೆಟ್ಟದ್ದು ಮಾಡಿ ಅದು ಮಾಡಿ ಇದು ಮಾಡಿರೋರನ್ನೇ ಅವ್ರನ್ನ ಎಳ್ಕೊಬಂದು ಒಳಗಡೆ ಬಿಡ್ತಾರೆ. ಆ ಒಳಗೆ ಬಂದುಬಿಡೋರ್ನೇ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಎಂಥದನ್ನೇ ಮಾಡ್ಕೊಂಡು ಕೆಲವು ಯುವಕರುಗಳು ಪಾಪ್ಯುಲಾರಿಟಿ ಆಗಬೇಕು ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಕೂತವೆ. ಸೊ ಇದು ದಯವಿಟ್ಟು ತಪ್ಪು ನನ್ನ ಪ್ರಕಾರ. ಒಳ್ಳೆ ವಿಷಯಗಳು ಮಾತಾಡಿ, ಒಳ್ಳೆ ವಿಷಯದ ಬಗ್ಗೆ ಜನಕ್ಕೆ ಅನುಕೂಲ ಆಗೋಂಥ ವೀಡಿಯೋಗಳನ್ನ ಮಾಡಿ, ರೈತರಿಗೆ ಅವೇರ್ನೇಜ್ ಮೂಡಿಸಿ. ತುಂಬ ರೈತರುಗಳು ಕಷ್ಟ ಕೇಳೋರಿಲ್ಲ. ಇವತ್ತು ವಿಷ ತಿಂದು ಅರ್ಧ ವಯಸ್ಸಿಗೆಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ರಾಸಾಯನಿಕ ಇನ್ನೊಬ್ಬನಿಗೆ ಅವಲಿಂದ ಕೂತವ್ರೆ. ರಾಸಾಯನಿಕ ಕೊರತೆಗಳು ಹೆಚ್ಚಾಗಿದೆ. ಕೊಟ್ಟಿಗೆ ಗೊಬ್ಬರಗಳು ಇಲ್ಲ ಅಂತಾರೆ, ಲೇಬರ್ಗಳು ಸಿಗ್ತಲ್ಲ ಅಂತಾರೆ. ನೋಡ್ರಿ, ಫ್ರೀಯಾಗಿ ಕೆಲಸ ಮಾಡ್ತಾವೆ ಇಲ್ಲಿ. ಲೇಬರ್ಗಳು ಫ್ರೀಯಾಗಿರ್ತಾರೆ. ಒಳಗಡೆ ಎರೆಹುಳಗಳಿದೆ, ಹುಳ ಉಪ್ಟಿಗಳು, ಗೆದ್ಲು ಹುಳಗಳು, ಇವೆಲ್ಲ ಕೆಲಸ ಮಾಡ್ತಿದೆ. ಇಷ್ಟಕ್ಕಿಂತ ಇನ್ನೇನ್ರಿ ಬೇಕು ಆಸೆ ನಿಮಗೆ? ಇನ್ನೂ ಅದೇನೇನು ಮಾಡಬೇಕು ಮಾಡಿ. ಕೊನೆಗೆ ನಿಮ್ಮ ಬುಡಗಳಿಗೆ, ನಿಮ್ಮ ಮಕ್ಳುಗಳಿಗೆ ಬರ್ತದೆ. ಅನುಭವಿಸಿ, ಕಣ್ಣಲ್ಲಿ ನೋಡಿಕೊಂಡು ಕಣ್ಣೀರು ಹಾಕಿ ಕೂತ್ಕೊಂಡು ಆಗ ಅರ್ಧ ವಯಸ್ಸು ಕೊಯ್ತಾರಲ್ಲ, ಆಗ ಗೊತ್ತಾಗುತ್ತೆ ನಿಮಗೆಲ್ಲ. ಇದು ನಾನು ರ್ಯಾಸಾಗಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಎಷ್ಟು ಬೇಜಾರಿದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯಪ್ಪ ಭಯ ಆಗ್ಬಿಡೋದೆ, ತೆಗೆದು ಬಿಸಾಕ್ಬಿಡ್ಬೇಕು, ಆ ಕಡೆಗೆ ಬಂದ್ಬಿಡ್ಬೇಕು ಅನ್ನಿಸ್ತದೆ. ಹಂಗಿರ್ತದೆ. ಉಪಯೋಗಕ್ಕೆ ಬರೋ ವೀಡಿಯೋಗಳೇ ಕಮ್ಮಿ. ದಯವಿಟ್ಟು ಮಾಡಿ. ನಾನು ಎಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಅನುಭವಿಸಿ 4-5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಕೃಷಿಗೆ ಸಂಬಂಧಪಟ್ಟಿದ್ದಂಗೆ. ನಿಜವಾಗ್ಲೂ ಸುಭಾಷ್ ಪಾಲೇಕರ್ ಕೃಷಿ ಒಂದು ಅದ್ಭುತವಾದ ಕೃಷಿ. ಯಾವನು ಏನೇ ಹೇಳಿದ್ರು ಅದ್ಭುತವಾದ ಕೃಷಿ. ಕರೆಕ್ಟಾಗಿ ನೀವು ಮಾಡ್ಕೊಬಂದರೆ 100% ಈ ಕೃಷಿಲಿ ಗೆಲ್ತೀರಾ. ಒಂದು ಒಳ್ಳೆ ಮಾದರಿ ಕೃಷಿಕ ಆಗೋದ್ರಲ್ಲಿ ಡೌಟ್ ಇಲ್ಲ. ಕರೆಕ್ಟಾಗಿ ಮಾಡಿ 100% ಗೆಲ್ತೀರಾ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಲೇಕರ್.